ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ನೀವು ಕಾಳನ್ನ ಹೇಗೆ ಮೊಳಕೆ ಬರಿಸೋದು ಅಂತ ಈ ಫುಲ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಇಲ್ಲಿ ನೀವು ಮನೆಯಲ್ಲೇ ಆರಾಮಾಗಿ ಕಟ್ಬೋದು, ಮಾರ್ಕೆಟಲ್ಲಿ ಕೊಂಡ್ತರೋ ಅವಶ್ಯಕತೆ ಏನಿಲ್ಲ. ಇಲ್ಲಿ ನಾನು ಮೊದಲಿಗೆ ಮಡಿಕೆ ಕಾಳು ತೊಗೊಂಡಿದ್ದೀನಿ. ಈ ಮಡಿಕೆ ಕಾಳನ್ನ ನಾನು ಒಂದು 8 ತಾಸು ನೆನೆಲಿಕ್ಕೆ ಬಿಡ್ತೀನಿ. ಈ ರೀತಿ ಅಗಲ ಇರೋ ಪಾತ್ರೆನ ತೊಗೊಳ್ಳಿ, ಅಂದರೆ ಚೆನ್ನಾಗಿ ನೆನೆದು ಬರ್ತಾವೆ. ನಾನಿಲ್ಲಿ ಬಿಸಿನೀರನ್ನ ಹಾಕ್ತಾಯಿದ್ದೀನಿ, ಸ್ವಲ್ಪ ಬೇಗ ನೆನೆಯಲಿ ಅಂತ. ನೀವು ಟೈಮ್ ಸಿಕ್ಕರೆ 8 ತಾಸು ನೆನೆಸ್ರಿ, ಇಲ್ಲಾಂದ್ರೆ 6 ತಾಸು. ನಾನಿಲ್ಲಿ 6 ತಾಸು ನೆನೆಲಿಕ್ಕೆ ಇಟ್ಟಿದ್ದೀನಿ. ನೋಡಿರಿ, ಇಲ್ಲಿ 6 ತಾಸಾಗಿಂದ ಎಷ್ಟು ಚೆನ್ನಾಗಿ ನೆನೆದು ಬಂದವು. ತುಂಬಾ ಚೆನ್ನಾಗಿ ನೆನೆದಿದ್ದಾವೆ. ಸ್ವಲ್ಪ ಬಿಸಿನೀರು ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ನೆನೆದು ಬರ್ತಾವೆ. ಈಗ ನಾನು ಇದನ್ನು ನೀರು ಬಸಿದು ಎತ್ತಿಟ್ಕೊಂಡಿದ್ದೀನಿ. ಸಾನ್ಗೆಯಲ್ಲಿ ಹಾಕಿಡಿ ನೀರು ಬಸಲಿಕ್ಕೆ. ಈಗ ನೀರು ಬಸ್ತಿದೆ, ನೀವು ನೋಡ್ಬೋದು. ಈಗ ನಾನು ಇದೇ ಡಬ್ಬದಲ್ಲಿ ಹಾಕಿಡ್ತಾ ಇದ್ದೀನಿ. 2 ರೀತಿ ತೋರಿಸ್ತಾ ಇದ್ದೀನಿ. ಒಂದು ಬಟ್ಟೆಯಲ್ಲಿ ಹೇಗೆ ಇಡೋದು, ಹಾಗೆ ಒಂದು ಈ ರೀತಿ ಬಾಕ್ಸಲ್ಲಿ ಇಡೋದು ತೋರಿಸ್ತಾ ಇದ್ದೀನಿ. ಈ ರೀತಿ ನಾನು ಬಾಕ್ಸಿಗೆ ಹಾಕಿಟ್ಟೆ. ಈ ರೀತಿ ನೀವು ಇಡೋದ್ರಿಂದ ಸ್ವಲ್ಪ ನೀರಿನ ಅಂಶ ಇದ್ದರೆ ಅದು ಬಸಿದು ಹೋಗುತ್ತೆ. ಮತ್ತು ಹಾಗೆ ಈ ಡಬ್ಬದಲ್ಲಿ ಅದು ಕಾವಾಗಿ ಮೊಳಕೆನೂ ಬರುತ್ತೆ. ಏನು ನೀವು ಅರಿವೆ ಕಟ್ಟಿ ಈ ಥರ ಅದು ಕಷ್ಟ ಅನ್ನೋದಿದ್ದರೆ ಆ ರೀತಿ ಡಬ್ಬದಲ್ಲಿ ಇಡ್ಬೋದು. ಹಾಗೆ ನಾನು ಕಷ್ಟ ಏನಿಲ್ಲಪ್ಪ, ಈ ರೀತಿ ನಾನು ಬಟ್ಟೆಯಲ್ಲೇ ಕಟ್ಟಿಡ್ತೀನಿ ಅಂತ ಅನ್ನೋರಿದ್ದರೆ ಒಂದು ಕಾಟನ್ ಬಟ್ಟೆ ತೊಗೊರಿ. ಕಾಟನ್ ಬಟ್ಟೆ ಒಳಗೆ ಈ ರೀತಿ ನೀವು ಕಟ್ಟಿಡಬೇಕಾಗತ್ತೆ. ಮೇಲುಗಡೆ ಒಂದು ಕಾಟನ್ ಬಟ್ಟೆ ಹಚ್ಚಿ ಇಡ್ತಾಯಿದ್ದೀನಿ ನಾನು. ಇದನ್ನು ನಾನು ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ಈ ರೀತಿ ನೀವು 24 ಅವರ್ಸ್ ನೆನೆಲಿಕ್ಕೆ ಬಿಡಬೇಕು. ನಿನ್ನೆ ನೈಟ್ ಕಾಳನ್ನ ನೀವು ನೆನೆಲಿಕ್ಕೆ ಇಟ್ಟಿದ್ರೆ ಮಾರ್ನಿಂಗ್ ಕಟ್ಟಿ ಈ ರೀತಿ ಕಟ್ಟಿಟ್ರೆ ಮಾರನೇ ದಿವಸ ಈ ರೀತಿ ಚೆನ್ನಾಗಿ ಮೊಳಕೆ ಬಂದಿರ್ತಾವೆ. ಒಂದು 24 ತಾಸು ಆದರೂ ಆಗಬೇಕು. 12 ಅವರ್ಸಲ್ಲೂ ಬರ್ತಾವೆ. ನಾವು ಸ್ವಲ್ಪ ಚೆನ್ನಾಗಿ ಬರಬೇಕಂದ್ರೆ 24 ಗಂಟೆ ಬೇಕು. ಆದರೆ ನೀರಲ್ಲಿ 8 ತಾಸಿಗಿಂತ ಹೆಚ್ಚಿಗೆ ನೆನೆಯೋದು ಬೇಡ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವೆ. ಈ ರೀತಿ ನೀವು ಅರಿವಿನಲ್ಲೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಹಾಗೆ ನೀವು ಈ ಡಬ್ಬದಲ್ಲಿನೂ ನೋಡ್ಬೋದು, ಸೇಮ್ ಇದೇ ಥರನ ಇಷ್ಟ ಮೊಳಕೆನ ಬಂದವು. ತುಂಬಾ ಚೆನ್ನಾಗಿ ಬಂದಿದ್ದಾವಲ್ಲ. ಈ ರೀತಿ ನೀವು ಮನೇಲಿ ಆರಾಮಾಗಿ ಮಾಡ್ಕೊರಿ. ನೋಡ್ಬೋದು ನೀವು ಡಬ್ಬದಲ್ಲಿನೂ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಎರಡೂ ಅಷ್ಟೇ ಚೆನ್ನಾಗಿ ಬಂದಿದ್ದಾವೆ, ನೀವು ನೋಡ್ಬೋದು. ನೋಡಿರಿ, ಇಲ್ಲಿ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಏನು ಅಷ್ಟೇನು ಡಿಫ್ರೆನ್ಸ್ ಏನು ಬರೋದಿಲ್ಲ. ಈ ರೀತಿ ನೀವು ಯಾವುದು ಈಸಿ ಆಗುತ್ತೆ ಅದನ್ನು ನೋಡ್ಕೊಂಡ್ಬಿಟ್ಟು ಮನೆಯಲ್ಲೇ ಈ ರೀತಿ ಮೊಳಕೆ ಒರೆಸ್ಕೋಬೋದು. ಹಾಗೆ ಇಲ್ಲಿ ನೀವು ಬೇಕಂದ್ರೆ ಶೇಂಗಾ ಕಾಳು ಮತ್ತು ಹೆಸರು ಕಾಳು ಈ ರೀತಿ ಎಲ್ಲ ಥರದ್ದು ನೀವು ಸ್ಪ್ರೌಟ್ಸ್ ಈ ರೀತಿ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ರೀತಿ ಮೊಳಕೆ ಹೊಡೆಸ್ಕೊಂಡು ಮಡಿಕೆ ಕಾಳು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಈಗ ನಾನು ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ರೀ. ಆ ಕಡಾಯಿಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೀವು ಹಬ್ಬ ಇದ್ದಾಗೂ ಮಾಡ್ಬೋದು. ಈ ರೀತಿ ನೀವು ಮೊಳಕೆ ಬಂದಿರೋ ಕಾಳನ್ನ ತಿನ್ನೋದ್ರಿಂದ ಒಂದು ಹೆಲ್ದಿ ಫುಡ್ಡು ಅಂತಲೇ ಹೇಳ್ಬೋದು. ಹಂಗೆ ಈಗ ನಾನು ಎಣ್ಣೆ ಕಾದ ತಕ್ಷಣ ಇವಾಗ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ಜೀರಿಗೆ ಹಾಕ್ತಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಜೀರಿಗೆ ಚಟಪಟ ಅಂದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆನೂ ಅಷ್ಟೇ ಅರ್ಧ ಟೀ ಸ್ಪೂನ್ ಅಷ್ಟು ಆದರೆ ಸಾಕಾಗತ್ತೆ. ಅವು ಸ್ವಲ್ಪ ಚಟಪಟ ಅಂದಮೇಲೆ ಈಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವನ್ನು ಹಾಕಿದೆ. ಇದು ಚಪಾತಿ ಮತ್ತು ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೀತಿ ನೀವು ಮನೆಯಲ್ಲಿ ಮೊಳಕೆ ಬರೋ ಹಾಗೆ ಈ ರೀತಿ ನೀವು ಕಾಳನ್ನ ಕಟ್ಟಿಡಬೇಕಾಗತ್ತೆ. ಮತ್ತು ಇಲ್ಲಿ ನಾನು ಶೇಂಗಾ ಕಾಳು ಹಾಕ್ತಾಯಿದ್ದೀನಿ. ಶೇಂಗಾ ಕಾಳು, ಕಡಲೆಕಾಳು ಈ ರೀತಿ ನೀವು ಮಾಡೋಕ್ಕಿಂತ ಒಂದು 5 ಗಂಟೆ ನೀವು ಮುಂಚೆ ನೆನೆಕ್ಕಿದ್ರೆ ಸ್ವಲ್ಪ ಚೆನ್ನಾಗಿ ನೆನಪು ಬರ್ತಾವೆ. ಹಸಿರು ಬಟಾಣಿ ಈ ರೀತಿ ಹಾಕೋದ್ರಿಂದ ಪಲ್ಯನೂ ಸೂಪರಾಗಿ ಇರ್ತೈತಿ. ಬರೀ ಹೆಸರು ಕಾಳು, ಮಡಿಕೆ ಕಾಳು ಇಷ್ಟ ಮಾಡೋದ್ರಿಂದ ಅದು ಅಷ್ಟೊಂದು ರುಚಿ ಕೊಡಲ್ಲ. ಈ ರೀತಿ ನಾನು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಹಸಿರು ಬಟಾಣಿ ಮತ್ತು ಶೇಂಗಾ ಕಾಳು ಇವನ್ನ ಮುಂಚೆನೇ ನೆನೆಕ್ಕಿಟ್ಟಿದ್ದೆ ನಾನು. ಇವಾಗ ಅವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದೆ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ, ಇದನ್ನು ಬೇಗ ನಾನು ಫ್ರೈ ಆಗಲಿ ಅಂತ ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ.
ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಈಗ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಳ್ಳಿ. ನೋಡಿ ಇಷ್ಟು ಹುರಿದ್ರೆ ಸಾಕಾಗತ್ತೆ. ಈಗ ನಾನು ಟೊಮೆಟೊನೂ ಹಾಕಿದೆ. ಟೊಮೆಟೊ ಹಾಕೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಪಲ್ಯ, ಹುಳಿ ಆಗಿ. ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳಿ. ಹಾಗೆ ನಾನು ಮಸಾಲೆ ಕರಿನ 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಟೊಮೆಟೊ ಬದಲು ಹುಣಸೆ ಹಣ್ಣು ನೆನೆಸಿ ಅದನ್ನ ನೀರು ಮಾತ್ರ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ನೋಡಿರಿ, ಇಲ್ಲಿ ಮಸಾಲೆ ಖಾರನ ಸ್ವಲ್ಪ ನಾನು ಎಣ್ಣೆಯಲ್ಲಿ ಹುರ್ಕೊಂಡೆ. ಹಾಗೆ ಇವಾಗ ಮೊಳಕೆ ಹೊಡೆಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಕ್ವಾಂಟಿಟಿನ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಪಲ್ಯ ಬೇಕೋ ಅಷ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಇಲ್ಲಿ ನಾನು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿದೆ. ನಾನಿಲ್ಲಿ ಲಂಚ್ ಬಾಕ್ಸಿಗೆ ಮಾಡ್ತಾಯಿದ್ದೀನಲ್ಲ, ಹೀಗಾಗಿ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ನೀರು ಹಾಕಬೇಕಾಗತ್ತೆ. ನೀರು ಹಾಕಿ ಒಂದು ಟೀ ಕುಡಿ ಕಪ್ ಬರ್ತಾವಲ್ಲ ಅಷ್ಟು ನೀರು ಹಾಕಿದೆ. ಇವಾಗ ಇನ್ನೊಮ್ಮೆ ಮಿಕ್ಸ್ ಮಾಡಿ ನೀವು 2 ನಿಮಿಷ ಕುದಿಲಿಕ್ಕೆ ಬಿಡಿ. ಒಂದು ಮುಚ್ಚಳ ಮುಚ್ಚಿ ಈಗ ತೆಗೆದು ನೋಡೋಣ ಬನ್ನಿ. 2 ನಿಮಿಷ ಆಗಿದೆ. 2 ನಿಮಿಷ ಆದ ನಂತರ ನೋಡ್ಬೋದು ನೀವು, ಫ್ಲೇಮ್ನ ಆಫ್ ಮಾಡಿ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಾನು ಇದನ್ನು ಚಪಾತಿ ಜೊತೆ ಮಾಡ್ಕೊಂಡಿದ್ದೀನಿ. ಸೂಪರ್ ಕಾಂಬಿನೇಷನ್ ರೀ ಇದಕ್ಕೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು.